ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ SC/ST ಜನಾಂಗಕ್ಕೆ ಮಾತ್ರ ಸೀಮಿತ ಇರಲಿಲ್ಲ. ದಯಮಾಡಿ ಕೇಳಿಸ್ಕೋಬೇಕು, ದಯಮಾಡಿ ಇರ್ತಕ್ಕಂಥ ಪ್ರತಿಯೊಬ್ಬರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಕೇವಲ SC/ST ಜನಾಂಗಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಸಂತೋಷ್ ಲಾಡಿ ಮಾತಂತಂದ್ರೆ, ಬಾಲ್ಯದಲ್ಲಿ ಅವರು ಪಟ್ಟಿರ್ತಕ್ಕಂಥ ಕಷ್ಟ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಾಲೆಗೆ ಹೋಗ್ತಾ ಇದ್ರು ಆ ಶಾಲೆಯಲ್ಲಿ ಅವರಿಗೆ ಓದಲಿಕ್ಕೆ ಜಾಗವನ್ನು ಕೊಡ್ತಾ ಇರಲಿಲ್ಲ. ಬೇರೆ ಪಕ್ಕದ ಹಿಂದೂ ಮಕ್ಕಳ ಬಗ್ಗೆ ಅವ್ರ ಪಕ್ಕದಾಗೆ ಕುಂದ್ರಿಸಲಿಕ್ಕೆ ವ್ಯವಸ್ಥೆ ಕೊಡ್ತಾ ಇರಲಿಲ್ಲ. ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇರಲಿಲ್ಲ. ಶಾಲೆಗಳಲ್ಲಿ ಅಲವಿಲ್ಲ, ಗುಡಿಗಳಲ್ಲಿ ಅಲವಿಲ್ಲ, ಮಠದಲ್ಲಾಗಿರಲಿ ಯಾವುದೇ ಒಂದು ಸಾಮಾಜಿಕ ಜಾಗದಲ್ಲಿ ಅತ್ಯಂತ ಸಣ್ಣ ವಯಸ್ಸಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಟ್ಟಿರ್ತಕ್ಕಂಥ ಕಷ್ಟ ತಮಗೆಲ್ಲ ಗುರ್ತಿದೆ. ಇವತ್ತು ನಾನು ಸ್ವಲ್ಪ ಗಾಯಕ್ವಾಡ್ ಮಹಾರಾಜರವರು ಏನು ಪ್ರಪ್ರಥಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರೋತ್ಸಾಹವನ್ನು ಮಾಡಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಲಂಡನ್ ಕಳಿಸ್ತಾರೆ. ಆ ಲಂಡನಿನ ಓದು ಕಲಿತ ನಂತರ ವಾಪಸ್ ಬಂದ ನಂತರ ಶಾಹು ಮಹಾರಾಜರವರು ಅವ್ರನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾರೆ. ಪ್ರಪ್ರಥಮದಲ್ಲಿ 1902ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ 50% ರಿಸರ್ವೇಷನ್ ಯಾರೇ ಕೊಟ್ಟಿದ್ರೆ ಅದು ಹೆಮ್ಮೆಯಿಂದ ಶಾಹು ಮಹಾರಾಜರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ಅದ್ರ ಜೊತೆಗೆ 12ನೇ ಶತಮಾನದ ಬಸವಣ್ಣನವರು ಈ ದೇಶದಲ್ಲಿ ಎಲ್ಲರೂ ವಿಶೇಷವಾಗಿ ನಮ್ಮಲ್ಲಿ 4 ವರ್ಗಗಳಿದ್ದು, ಒಂದು ಕ್ಷತ್ರಿಯ, ಒಂದು ವೈಶ್ಯ, ಒಂದು ಶೂದ್ರ, ಒಂದು ಬ್ರಾಹ್ಮಣ. ಈ 4 ವರ್ಗಗಳಿರ್ತಕ್ಕಂಥ ಸಮಾಜನ ಒಗ್ಗೂಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಒಂದು ರೆವಲ್ಯೂಷನ್ ಯಾವುದೇ ಒಬ್ಬ ಮಾಡಿದ್ರೆ ಅದು ನಮ್ಮ ಹೆಮ್ಮೆಯ 12ನೇ ಶತಮಾನದ ಬಸವಣ್ಣರಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನೀವು ಯುರೋಪ್ನಲ್ಲಿ ನೋಡಿ, ಅಮೆರಿಕದಲ್ಲಿ ನೋಡಿ, ಈ ಒಂದು ವಿಚಾರ ಯಾರಿಗಿರಲಿಲ್ಲ. ಬಸವಣ್ಣವರು ಸಮಾನತೆಯಲ್ಲಿ ನಂಬಿಕೆ ಇರತಕ್ಕಂಥವ್ರು. ಎಲ್ಲ ಶೋಷಿತ ವರ್ಗಗಳು, ಯಾರು ಕಾಲಲ್ಲಿ ಹುಟ್ಟಿದ್ರು, ಯಾರು ಕೈಯಲ್ಲಿ ಹುಟ್ಟಿದ್ರು, ಯಾರು ಹೊಟ್ಟೆಯಲ್ಲಿ ಹುಟ್ಟಿದ್ರು, ಎಲ್ಲ ಶೋಷಿತ ವರ್ಗಗಳ ಜನಕ್ಕೆ ಸಮಾನತೆ ಸಿಗಬೇಕಂತ ಹೇಳಿ 12ನೇ ಶತಮಾನದಲ್ಲಿ ಯಾವುದೇ ಒಬ್ಬ ಕ್ರಾಂತಿಕಾರಿ, ಒಬ್ಬ ನಾಯಕ ಈ ವಿಶ್ವ ಗುರಿದ್ರೆ ಅದು ಹೆಮ್ಮೆಯಿಂದ ನಮ್ಮ ಬಸವಣ್ಣರಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ.